ನಮಸ್ಕಾರ. ಸೊ 23ನೇ ತಾರೀಕಿನ ಚಿಕ್ಕಬಡಟ್ಟಿ ಗ್ರಾಮದಲ್ಲಿ SC ಮತ್ತು ST ಜನಾಂಗದ ನಡುವೆ ಏನು ಗಲಾಟೆ ಆಗಿತ್ತು. ಆ ಗಲಾಟೆ ಹಿನ್ನೆಲೆಯಲ್ಲಿ ಕೆಲವು ಸಂತ್ರಸ್ತರು ಗಾಯಾಳುಗಳಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ರು. ಆಮೇಲೆ ಮುಂಡ್ರಗಿ ತಾಲೂಕಾ ಆಸ್ಪತ್ರೆಯಲ್ಲಿ ಕೂಡ ದಾಖಲಾಗಿದ್ರು. ಆವತ್ತಿನ ದಿನವೇ ಇಲಾಖೆ ಸಹಾಯಕ ನಿರ್ದೇಶಕರು, ನಾವು ಮತ್ತು ಅಪರ ಜಿಲ್ಲಾಧಿಕಾರಿಗಳೆಲ್ಲರೂ ಕೂಡ ಭೇಟಿ ನೀಡಿ ಅವ್ರ ಆರೋಗ್ಯ ಎಲ್ಲ ವಿಚಾರಣೆ ಮಾಡಿ ಅವ್ರಿಗೆ ಫರ್ದರ್ ಏನು ಟ್ರೀಟ್ಮೆಂಟ್ಸ್ ಬೇಕಿತ್ತು ಅದನ್ನೆಲ್ಲ ವ್ಯವಸ್ಥೆ ಮಾಡಿದ್ವಿ. ಅದಾದ ನಂತರ ಮನೆ ಜಿಲ್ಲಾಧಿಕಾರಿಗಳು ಕೂಡ ಜಿಮ್ಸು ಮತ್ತು ತಾಲೂಕಾ ಹಾಸ್ಪಿಟ್ಲ್ ಅಲ್ಲಿ ಕೂಡ ಭೇಟಿ ನೀಡಿದರು. ನಂತರದಲ್ಲಿ ಎರಡೂ ಕಾಲೋನಿಗಳಿಗೂ ಕೂಡ ಭೇಟಿ ನೀಡಿ ಇಲ್ಲಿನ ಅಹವಾಲುಗಳನ್ನೆಲ್ಲ ಸ್ವೀಕಾರ ಮಾಡಿದ್ವಿ. ತಾತ್ಕಾಲಿಕವಾಗಿ ಏನು ಈ ಗಲಾಟೆಯಿಂದ ಏನು ಜನಾಂಗ ಅವರು ಎರಡೂ ಕಡೆ ಜನಾಂಗದವರು ಕೂಡ ನೊಂದಿದ್ದಾರೆ. ಸೊ ಅವರ ದಿನನಿತ್ಯದ ಕಾರ್ಯಚಟುವಟಿಕೆಗಳಿಗೆ ಸ್ವಲ್ಪ ಮಟ್ಟಿನಲ್ಲಿ ತೊಂದರೆ ಆಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಅದನ್ನು ಮನಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತಿನ ದಿನ ಹೇಳಿದರು, ಅವ್ರಿಗೆ ತಾತ್ಕಾಲಿಕವಾಗಿ ಇಲಾಖೆಯಿಂದ ಏನಾದರೂ ಪರಿಹಾರ ಕೊಡಿ ಅಂತ ಹೇಳಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಅವ್ರಿಗೆ ಪೂರ್ಣ ಅಂತ ಏನು ಹೇಳೋದಿಲ್ಲ, ತಾತ್ಕಾಲಿಕವಾಗಿ ಅವರ ಜೀವನ ನಡೀಲಿಕ್ಕೆ ಏನು ದವಸ ಧಾನ್ಯಗಳ ಬೇಕೋ ಆಹಾರ ಕಿಟ್ಟನ್ನು ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಇವತ್ತು ವಿತರಣೆ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಒಂದು ಮನೆಗೆ ಒಂದು ಕಿಟ್ ಅಂತೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೂ ಕೂಡ ನಾವು ದವಸ ಧಾನ್ಯಗಳ ಕಿಟ್ಟನ್ನು ಕೂಡ ಇಲಾಖೆಯಿಂದ ಇವತ್ತು ನೀಡ್ತಾ ಇದ್ದೀವಿ. ಏನೇನು ಕೊಡ್ತಾ ಇದ್ರಿ ಮೇಡಮ್? ಈಗ ದವಸ ಕಿಟ್ನಲ್ಲಿ ಏನೇನಿದೆ, ಜೊತೆಗೆ ಎಷ್ಟು ಕುಟುಂಬಗಳಿಗೆ ಕೊಡ್ತಾ ಇದ್ದೀರಾ? ಟೋಟಲ್ ಆಗಿ ಅದರಲ್ಲಿ ಈಗ ನಾವು 175 ಕುಟುಂಬಗಳಿಗೆ ಕೊಡ್ತಾ ಇದ್ವಿ, ಎರಡು ಸಮುದಾಯದವರಿಗೆ. ಅದರಲ್ಲಿ ಅಕ್ಕಿ, ಗೋಧಿ, ಸಕ್ಕರೆ, ತೊಗರಿಬೇಳೆ, ಎಣ್ಣೆ, ಅಡುಗೆ ಎಣ್ಣೆ, ಟೀ ಪುಡಿ, ಜೊತೆಗೆ ಉಪ್ಪು, ಈ ರೀತಿ ಐಟಮ್ ನಮಗೆ ಒಂದೆರಡು ದಿವಸಕ್ಕೆ ಏನು ಅನುಕೂಲ ಆಗಬೇಕು ತಾತ್ಕಾಲಿಕ ಪರಿಹಾರ ರೂಪದಲ್ಲಿ ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ಮನೆ ಸಮೀಕ್ಷೆ ಮಾಡಿದ್ವಿ. ಆ ಮೂಲಕ ಇವತ್ತು ನಮ್ಮ ಉಪನಿರ್ದೇಶಕರ ದ್ವಾರ ಅವ್ರಿಗೆಲ್ಲರೂ ಮುಟ್ಟಿಸ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಒಂದು ಸಂದೇಶ ಏನು ಕೊಡ್ತಾ ಇದ್ದೀವಿ ಅಂತಂತಂದ್ರೆ, ಇದು ಕೋಮಿನ ಮಧ್ಯೆ ಜಗಳ ಆಗಿರೋದ್ರಿಂದ ಇವನ್ನ ಊರು ಶಾಂತವಾಗಿರಬೇಕು, ಎರಡೂ ಜನಾಂಗದವರು ಸೌಹಾರ್ದ ಜೀವನ ನಡೆಸಬೇಕು. ದಿನನಿತ್ಯದ ಬದುಕು ಈ ಹಿಂದೆ ಹೇಗಿತ್ತು ಈಗಾಗಲೇ ನಾವು ಅವ್ರಿಗೆಲ್ಲ ತಿಳಿ ಹೇಳಿದ್ದೀವಿ. ಯಾವುದೇ ಭಯಕ್ಕೆ ಒಳಗಾಗದೆ, ಯಾವುದೇ ಆತಂಕಕ್ಕೆ ಒಳಗಾಗದೆ, ಹೊಡೆದಾಟ ಅನ್ನೋ ಭೀತಿ ಒಳಗಾಗದೆ ನಿರ್ಭೀತಿಯಿಂದ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ತೊಡಗ್ರಿ ಅಂತ ಅವ್ರಿಗೆ ಈಗಾಗಲೇ ಹೇಳಿದ್ವಿ. ಅವರು ಕೂಡ ಈಗಾಗಲೇ ಊರು ಶಾಂತತೆ ಅಂತ ನಡೀತಾ ಇದೆ.